ನೀವು ನೋಡಿರುವ ಅಥವಾ ಈ ಸೀಸನಲ್ಲೇ ಮದುವೆ ನಡೀತಾ ಇದೆಯಲ್ಲ, ಏಪ್ರಿಲ್ ಮೇನಲ್ಲಿ ಎಷ್ಟು ಮದುವೆಗಳಲ್ಲಿ ಹುಡುಗನ ಮನೆಯವರು ಮದುವೆ ಖರ್ಚನ್ನು ವಹಿಸ್ಕೊಂಡಿದ್ದಾರೆ. ಛತ್ರದ್ದು, ಊಟದ್ದು, ಅದು ಹಾಳಾಗೋಗಲಿ, ಸಿಂಪಲಾಗಿ ಮಾಡಿಕೊಡಿ ಅಂತ ಯಾರಾದರೂ ಬಾಯ್ಬಿಟ್ಟು ಎಷ್ಟು ಜನ ಹೇಳಿದ್ದಾರೆ. ಮಂತ್ರ ಮಾಂಗಲ್ಯದ ಮದುವೆ ಮಾಡಿಕೊಡಿ ಸಾಕು ಅಂತ ಎಷ್ಟು ಜನ ಗಣ್ಣವರು ಮುಂದೆ ಬಂದಿದ್ದಾರೆ. ಇರಬಹುದು, ಬೆರಳೆಣಿಕೆ ಅಷ್ಟು ಜನ ಮುಂದೆ ಬಂದು ಹೇಳಬಹುದು, ನಮಗೆ ಸಿಂಪಲಾಗಿ ಮಾಡಿಕೊಡಿ, ಅಥವಾ ನಮಗೇನು ಬೇಡ, ಅಥವಾ ನೀವು ಹೆಂಗೆ ಬೇಕೋ ಹಾಗೆ ಮಾಡಿಕೊಡಿ ಅಂತ ಸುಮ್ಮನೆ ಇರಬಹುದು. ಆದರೆ ಅವರೇ ಬಂದು ಸಿಂಪಲಾಗಿ ಮಾಡಿಕೊಡಿ, ಅಥವಾ ಮದುವೆ ಅರ್ಧ ಖರ್ಚು ನಾವು ವಹಿಸ್ಕೋತೀವಿ, ಅಥವಾ ಪೂರ್ತಿ ಖರ್ಚು ನಾವು ಹಾಕ್ಕೋತೀವಿ ಅಂತ ಎಷ್ಟು ಜನ ಮುಂದೆ ಬಂದು ಹೇಳಿದ್ದಾರೆ. ಅದು ಹಾಳಾಗೋಗಲಿ. ಎಷ್ಟು ಜನ ಗಂಡು ಮಕ್ಕಳು ಹೋಗಿ ಹೆಣ್ಣಿನ ಮನೆಯಲ್ಲಿ ಸಂಸಾರ ಮಾಡ್ತಾಯಿದ್ದಾರೆ, ಅತ್ತೆ ಮಾವನ್ನು ಅಡ್ಜಸ್ಟ್ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ಮದುವೆ ಆದಮೇಲೆ ಅವರಿಷ್ಟಕ್ಕನುಸಾರ ನಡ್ಕೊಂಡು ಇವೆರಡು ನಡೀತಾ ಇರ್ಬೋದು ನಿಮ್ಮ ಮನೆಯಲ್ಲಿ, ನಿಮ್ಮ ಸುತ್ತಮುತ್ತ, ನಿಮ್ಮ ಸಮುದಾಯದಲ್ಲಿ, ನಿಮ್ಮ ಜಾತಿಯಲ್ಲಿ ಅಥವಾ ನಿಮ್ಮ ಏರಿಯಾದಲ್ಲಿ. ಆದರೆ ನಿಮ್ಮ ಜಾತಿ, ನಿಮ್ಮ ಸಮುದಾಯ, ನಿಮ್ಮ ಏರಿಯಾನೇ ಇಡೀ ಕರ್ನಾಟಕ ಅಥವಾ ನಮ್ಮ ದೇಶ ಆಗಿಲ್ಲ ಅಲ್ವಾ?